ಧನುರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಗುಡ್ ನ್ಯೂಸ್ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲ, ಫೇಸ್ಬುಕ್ ಅಲ್ಲ ನಮ್ಮ ವಿಡಿಯೋ ನೋಡ್ತಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಓಂ ಚಂದ್ರಾಯ ನಮಃ ಅಂತ ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಿ. ಆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಧನುರಾಶಿಯವರಿಗೆ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಗೆ ದಿವಸ ಸಂಭವಿಸಲಿರುವ ಈ ವರ್ಷದ ಕೊನೆಯ ಗ್ರಹಣ, ಮಹಾಚಂದ್ರ ಗ್ರಹಣ ಶುಭ ಫಲವನ್ನ ಕೊಡ್ತಾ ಇದೆ, ಒಳ್ಳೆಯ ಫಲವನ್ನ ಕೊಡ್ತಾ ಇದೆ. ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರುತ್ತದ್ದು. ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ನಿಮಗೆ ಅದು ಶುಭ ಫಲ, ಒಳ್ಳೆಯ ಫಲ. ಏನೇನು ಒಳ್ಳೆಯದಾಗುತ್ತೆ ಪ್ರತಿಯೊಂದು ವಿಚಾರವೂ ತಿಳಿಸ್ತೀನಿ. ಆ ಒಳಿತನ್ನು ಹೇಗೆ ಪಡ್ಕೊಳ್ಬೇಕು ಪ್ರತಿಯೊಂದು ವಿಚಾರವೂ ತಿಳಿಸ್ತೀನಿ. ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಹಾಗೂ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಧನುರಾಶಿಯವರಿಗೆ ಏನಿದೆ ಭಾಗ್ಯೋದಯ ಕಾಲ, ಒಂದು ಅದೃಷ್ಟದ ಕಾಲ ಅನ್ನುವಂಥದ್ದು ನೋಡೋಣ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮಗೆ ಅಷ್ಟಮಾಧಿಪತಿಯಾಗಿರತಕ್ಕಂಥ ಚಂದ್ರಗ್ರಹ ತೃತೀಯದಲ್ಲಿ ಗ್ರಸ್ತನಾಗಿ ಭಾಗ್ಯವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ. ಆದ್ರಿಂದ ಭಾಗ್ಯ, ಅದು ನಿಮಗೆ ಶುಭ ಫಲ ಬೇರೆ. ಆದ್ರಿಂದ ನಿಮಗೆ ಭಾಗ್ಯೋದಯ ಕಾಲ, ಅದೃಷ್ಟ ಅಂತ ಹೇಳ್ತಾ ಇರತಕ್ಕಂಥದ್ದು ನಾನು. ಒಂದು ಅದೃಷ್ಟಮಯ ಗ್ರಹಣ, ಧನುರಾಶಿಯವರಿಗೆ ಅದೃಷ್ಟವನ್ನು ಕೊಡುವಂತಹ, ಜೀವನ ಬದಲಾಯಿಸಬಹುದಾದಂತಹ ಒಂದು ಗ್ರಹಣ 48 ದಿನಗಳ ಒಳಗೆ ಅಂತ. ಗ್ರಹಣ 28ನೇ ತಾರೀಕು, ಅಲ್ಲಿಂದ ಒಂದು ಮಂಡಲ 48 ದಿನಗಳ ಒಳಗೆ ಏನೋ ಒಂದಿಷ್ಟು ಒಳ್ಳೇದಂತೂ ಆಗುತ್ತೆ. ಯಾವ್ಯಾವ ವಿಚಾರದಲ್ಲಿ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ಕರೆಕ್ಟಾಗಿ ದೇವತಾರಾಧನೆ ಪರಿಹಾರಗಳು ಮಾಡ್ಕೊಂಬಿಟ್ರೆ ಅದಷ್ಟು ಬೇಗ ಒಳ್ಳೇದಾಗಲಿ ಅಂತ ನೋಡಿ. ಯಾವ್ಯಾವ ವಿಚಾರದಲ್ಲಿ ಒಳ್ಳೇದಾಗುತ್ತೆ, ಮೊಟ್ಟ ಮೊದಲನೇದಾಗಿ ಅಷ್ಟಮಾಧಿಪತಿ ಗ್ರಸ್ತನಾಗ್ತಿರೋದ್ರಿಂದ ಆರೋಗ್ಯ ಹಾಗೂ ಮನಸ್ಸು. ಏನೋ ಗುರುಗಳೇ ಏನಾಗಿದೆ ಅಂತ ಗೊತ್ತಿಲ್ಲ, ಡಾಕ್ಟರ್ಗಳಾಯಿತು, ಆಸ್ಪತ್ರೆಗಳಾಯಿತು, ಔಷಧಿಗಳಾಯಿತು, ಆಯುರ್ವೇದ ಆಯಿತು, ಏನೋ ಹೋಮಿಯೋಪತಿ ಆಯಿತು, ಮತ್ತೊಂದಾಯಿತು, ಇನ್ನೊಂದಾಯಿತು, ಅಲೋಪತಿ ಆಯಿತು, ಇನ್ನೂ ಹುಷಾರಾಗ್ತಾ ಇಲ್ಲ. ಎಲ್ಲ ಟೆಸ್ಟ್ ಮಾಡಿದ್ರೆ ಎಲ್ಲ ನಾರ್ಮಲು, ಬಟ್ ನಾನು ಸರಿ ಇಲ್ಲ, ಏನೋ ಅರ್ಥ ಆಗ್ತಾ ಇಲ್ಲ. ಈ ಥರದ್ದೆಲ್ಲ ಟೆನ್ಷನ್ನಲ್ಲಿ ಅರ್ಧಾಷ್ಟಮ ಶನಿಯಿಂದಲೋ ಬೇರೆ ಬೇರೆ ಕಾರಣಗಳಿಂದಲೋ ಏನಾದರೂ ನೀವು ಧನುರಾಶಿಯವರು ಒದ್ದಾಡ್ತಾ ಇದ್ದರೆ, ಒಂದು 48 ದಿನಗಳ ಕಾಲ ಅಂತೂ 100% ನಿಮ್ಗೆ ಆರೋಗ್ಯನೂ ಸರಿ ಹೋಗಿರುತ್ತೆ. ಮಾನಸಿಕವಾಗಿ ಕೂಡ ನೀವು ಅದರಿಂದ ಆ ನೆಗೆಟಿವ್ ಯೋಚನೆಗಳಿಂದ ಹೊರಬರ್ತೀರಿ, ಒಂಥರ ಸುರಕ್ಷಿತವಾಗಿರ್ತೀರಿ, ಒಳ್ಳೆ ರೀತಿಯಲ್ಲಿ ಇರ್ತೀರಿ, ಆರೋಗ್ಯ ವೃದ್ಧಿ ಆಗುತ್ತೆ. ಎರಡನೇದಾಗಿ ವಿವಾಹಿತ ಧನುರಾಶಿಯ ಸ್ತ್ರೀಯರಿಗೆ ಯಜಮಾನರ ವಿಚಾರದಲ್ಲಿರುವ ಟೆನ್ಷನ್ಗಳು, ಚಿಂತೆಗಳು ಅದು ಸಹ ಕಡಿಮೆಯಾಗಲಿದೆ. ದಾಂಪತ್ಯ ಚೆನ್ನಾಗಾಗಲಿಕ್ಕೆ ತುಂಬ ಅನುಕೂಲವಾಗಿರತಕ್ಕಂಥ ವಿಚಾರ ಇದು, ಆಯಿತಾ. ಇನ್ನೂ ಮುಂದುವರಿಸಿ ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರ ಜೊತೆಗಾದ್ರು ನಿಮಗೆ ಜಗಳ ಮನಸ್ತಾಪಗಳಿದ್ದರೆ ಅದು ಖಂಡಿತವಾಗಿ ಪರಿಹಾರವಾಗುತ್ತೆ. ಕೂತು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಬಹುದು ನೀವು. ಅಷ್ಟೇ ಅಲ್ಲ, ಕೋರ್ಟು ಕಚೇರಿ ಅಂತೇಳಿ ಒಂದಿಷ್ಟು ಕೇಸು ಗೀಸು ಅಂತ ಓಡಾಡ್ತಾ ಇದ್ದೀರಾ, ಅದನ್ನು ಕೂಡ ಸರಿ ಮಾಡಿಕೊಂಡು ಕೂತ್ಕೊಂಡು ಮಾತಾಡಿಕೊಂಡು ಒಂದು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇನ್ನು 48 ದಿನಗಳ ಕಾಲವರೆಗೂ ಖಂಡಿತವಾಗಿ ಸಿಗುತ್ತೆ. ನೋಡಪ್ಪ, ಮಾತಾಡ್ಕೊಂಡು ಏನಾರು ಮಾಡ್ಕೊತೀರ ಅಂದ್ರೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಿಮಗೆ ಅವಕಾಶಗಳು ಕೊಡ್ತಾರೆ. ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟ ವಿಚಾರವಾಗಿರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥ ಇನ್ನೊಂದು ವಿಚಾರ ಅಂದರೆ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳಿದೆಯಲ್ಲ, ನಿಮಗೆ ಏನೋ ಸಮಾಧಾನ ಇರೋದಿಲ್ಲ, ನಿಮ್ಮ ಮಾತಿಗೆ ಬೆಲೆ ಇಲ್ಲ, ನಿಮ್ಮನ್ನು ಸೈಡ್ ಲೈನ್ ಮಾಡಿ ಅವ್ರು ನಾನು ಹೇಳಿದಂಗೆ ನಾನು ಕೊಟ್ಟಷ್ಟು ತೊಗೊಂಡು ಹೋಗ್ತಾ ಇರ್ಬೇಕು, ಹೆಚ್ಚಿಗೆ ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಪ್ರೆಷರ್ ಆಗ್ತಾ ಇದ್ದಾರೆ. ಕೋರ್ಟ್ಗೆ ಇಟ್ಟಿಗೆಲ್ಲ ಹೋಗುವಷ್ಟು ಧೈರ್ಯ ನಿಮ್ಮಲ್ಲೂ ಇಲ್ಲ. ಸೊ ಏನು ಮಾಡೋದಪ್ಪ ದೇವರೇ, ಅವರಿಗೇ ಬುದ್ಧಿ ಬಂದು ಅವರೇ ತಿಳ್ಕೊಂಡು ಅವರೇ ಕೊಟ್ಟುಬಿಡ್ಲಿ ಅಂತೇಳಿ ನಿಮ್ಮ ಒಂದು ಇದಾಗಿರುತ್ತೆ. ಆದರೆ ಈ 48 ದಿನಗಳ ಕಾಲ, 28ನೇ ತಾರೀಕಿನ ನಾನು ಆಚೆಗೆ 48 ದಿನಗಳ ಕಾಲ ನಿಮಗೆ ಅವಕಾಶ ಸಿಗುತ್ತೆ. ಕೂತ್ಕೊಂಡು ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ನೀವು ಸರಿ ಮಾಡ್ಕೊಳ್ಬಹುದು. ನಿಮ್ಮ ತಂದೆಯವರ ಒಂದು ಮನಸ್ಸನ್ನು ಗೆಲ್ಲುವ ಒಂದು ಅವಕಾಶ ಸಿಗಬಹುದು, ನಿಮಗೆ ಸಮಾಧಾನವಾಗಬಹುದು. ಯೋಚನೆ ಮಾಡ್ಕೊಳ್ಳಿ, ತುಂಬ 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 ಒಳ್ಳೆಯದಿದೆ. ಅದೃಷ್ಟ, ಭಾಗ್ಯೋದಯ, ಅದೃಷ್ಟವನ್ನು ಕೊಡ್ತಕ್ಕಂಥ ಗ್ರಹಣ ಇದು, ಚಂದ್ರಗ್ರಹಣ. ಅನಿರೀಕ್ಷಿತವಾಗಿರತಕ್ಕಂಥ ಲಾಭಗಳು, ನೀವು ಆಗದ್ದೇ ಇಲ್ಲ ಅಂದ್ಕೊಂಡಂತಹ ಕೆಲಸಗಳಾಗತಕ್ಕಂಥದ್ದು, ಈ ಥರ ಹಲವಾರು ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತಂದಾಗ ನೀವೇನು ಮಾಡಬೇಕು, ದೇವತಾರಾಧನೆ. ಅದು ಏನು ಮಾಡಬೇಕು ಹೇಳಿ ಗುರುಗಳೇ, ಅದನ್ನು ಮಾಡ್ಕೊಂಬಿಟ್ಟು ಫಸ್ಟು ನಾನು ಅದನ್ನೆಲ್ಲ ಪಡ್ಕೊಂಡ್ಬಿಡ್ಬೇಕು ಅನ್ನುವ ಒಂದು ಉತ್ಸಾಹ ನಿಮ್ಮಲ್ಲಿರಬೇಕು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಗ್ರಹಣದ ದಿವಸ 28ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆ ಹತ್ತಿರದಿರುವ ಈಶ್ವರನ ದೇವಸ್ಥಾನಕ್ಕೆ 1-2 ಲೀಟರ್ ಹಾಲು ಹಿಡ್ಕೊಂಡೋಗಿ ಸ್ವಾಮಿಗೆ ಹಾಲಿನಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಆ ತೀರ್ಥವನ್ನು ಸ್ವೀಕಾರ ಮಾಡಿ, ಆ ಪೂಜೆ ಮಾಡಿದ ಭಟ್ಟರಿಗೆ, ಅಭಿಷೇಕ ಮಾಡಿದ ಪುರೋಹಿತರಿಗೆ ದಕ್ಷಿಣೆ ಸಹಿತ ಒಂದು 5 kg 10 kg ಅಕ್ಕಿ, ಪಂಚೇಶಲ್ಯ ಅವ್ರು ಉಡುವಂಥದ್ದು ಅವ್ರಿಗೆ ದಾನ ಮಾಡಿ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಹೋಯ್ತಲ್ವಾ. ಅದರಿಂದನೂ ಅನುಕೂಲ ಆಗುತ್ತೆ. ಯಾಕೆಂದರೆ ಅವತ್ತು ಹಗಲಿನಲ್ಲಿದೆ ಗ್ರಹಣ,
ನೋಡಿ, ಈ ಗ್ರಹಣ ಇದೆಯಲ್ಲ, ಈ ಚಂದ್ರಗ್ರಹಣ ಅಂದರೆ 28ನೇ ತಾರೀಕಿನ ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ಅಂದರೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಆಚರಣೆ ಇಲ್ಲ ಅಂದರೆ ಮೂರು ಸಲ ಸ್ನಾನ, ಆಮೇಲೆ ಏನೋ ಉಪವಾಸ ಇರೋದು, ಹೊರಗಡೆ ಹೋಗಬಾರ್ದು, ಆ ಥರದ್ದು ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಬಟ್ ಗ್ರಹಣ ಅನ್ನುವಂಥದ್ದಿದೆ. ಸೊ ಆದ್ದರಿಂದ ಏನು, ಆ ಗ್ರಹಣ ನಡೀತಾ ಇರೋದ್ರಿಂದ ಅದ್ರ ಪ್ರಭಾವ ಇದ್ದೇ ಇರುತ್ತೆ. ಅದು ನಿಮಗೆ ಶುಭ ಫಲ ಇದೆ ಅಂತಂದಾಗ ನೀವು ಹಿಂದೆ ಮುಂದೆ ಇದು ಆಚರಣೆ ಇಲ್ಲ ಅಂದಮೇಲೆ ಫಲನೂ ಇಲ್ಲ. ಅದೇ ಫಲ ಅಂದರೆ ಶುಭ ಫಲ ಬೇಡವಾ ನಿಮಗೆ, ಬೇಡ ಅಂದರೆ ಹೇಳ್ಬಿಡ್ರಿ, ಏನು ಮಾಡೋಕ್ಕಾಗತ್ತೆ, ಶುಭ ಫಲ ಇದೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಸೊ ಆ ಪರಿಹಾರಾದಿಗಳು ಮಾಡ್ಕೊಂಡಾಗ ಶುಭ ಫಲ ಸಿಗುತ್ತೆ ಅಲ್ವಾ. ಸೊ ಇದಕ್ಕಿನ್ನೂ ಪವರ್ಫುಲ್ ಆಗಿರತಕ್ಕಂಥ ಗ್ರಹಣದ ಸಂಪೂರ್ಣ ಶುಭ ಫಲ ನಿಮಗೆ ಸಿಗುವಂಥ, ರಕ್ಷಣೆ ನೀವು ಸಿಗುವಂಥ ಒಂದು ಅದ್ಭುತವಾದ ಪರಿಹಾರ ನಿಮಗೋಸ್ಕರ, ಧನುರ್ರಾಶಿಯವರಿಗೋಸ್ಕರ ನಾನು ಮಾಡಿ ವಿಶೇಷ ಪರಿಹಾರ ಪ್ರಸಾದವನ್ನು ಕೊಡ್ತಾ ಇದ್ದೇನೆ. ಅದ್ರ ಬಗ್ಗೆ ಸಹ ಹೇಳ್ತೇನೆ ಕೇಳಿ. ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಶುಕ್ರವಾರ, ರಕ್ಷಾಬಂಧನದ ದಿವಸವೇ, ಅದು ಸಹ ಚಂದ್ರಗ್ರಹಣದ ಸಮಯದಲ್ಲಿಯೇ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿರತಕ್ಕಂಥ ದೇವತಾರಾಧನೆ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ನೋಡಿ, ಬೆಳಗ್ಗೆ 6:45 ಚಂದ್ರಗ್ರಹಣ ಶುರುವಾಗುತ್ತೆ ಅಂದರೆ ಆವಾಗ ನನ್ನ ಸಂಕಲ್ಪ ಸೇವೆಯೂ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಹೆಸರು ಲೈವಲ್ಲಿ ನಾನೇ ಕೂತ್ಕೊಂಡು ಗ್ರಹಣದ ಸಮಯದಲ್ಲಿಯೇ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡಲಿದ್ದೇನೆ. ಅಷ್ಟೇ ಅಲ್ಲ, ಗ್ರಹಣದ ಸಮಯದಲ್ಲಿ ಹೋಮಾದಿಗಳನ್ನೆಲ್ಲ ಆರಂಭ ಮಾಡಿಬಿಡ್ತೇವೆ ನಾವು. 10:30ಯಿಂದ ಹೋಮಗಳೆಲ್ಲ ಶುರುವಾಗುತ್ತೆ, 12:45ವರೆಗೂ ಚಂದ್ರಗ್ರಹಣ ಇರ್ತದೆ. ಸೊ ಚಂದ್ರಗ್ರಹಣದ ದಿವಸವೇ ಅಂದರೆ 28ನೇ ತಾರೀಕು ಶುಕ್ರವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಚಂದ್ರ ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಚಂದ್ರಗ್ರಹಣಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಹೋಮವಾಗಿರುತ್ತೆ. ಬಹಳಷ್ಟು ಜನ ಏನು ವರಮಹಾಲಕ್ಷ್ಮಿ ವ್ರತವನ್ನ ಈ 28ನೇ ತಾರೀಕಿಗೆ ಹಾಕ್ಕೊಂಡಿದ್ದಾರೆ ಶುಕ್ರವಾರ. ಕೆಲವರು ಹೋದ ಶುಕ್ರವಾರ ಮುಗಿಸಿದ್ದಾರೆ, ಬಹಳಷ್ಟು ಜನ ಮುಗಿಸಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ ಅವತ್ತೇ ಅಂತ ಮುಗಿಸ್ಬಿಟ್ಟಿದ್ದಾರೆ. ಇನ್ನೂ ಕೆಲವಿಷ್ಟು ಜನ 28ನೇ ತಾರೀಕಿಗೆ ಅಂತ ಇಟ್ಕೊಂಡಿದ್ದಾರೆ. ಸೊ ಹುಣ್ಣಿಮೆ ದಿವಸ ಆದ್ದರಿಂದ ವರಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠ. ಆದ್ದರಿಂದ ನಾವು ವರಮಹಾಲಕ್ಷ್ಮಿ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಹಲವಾರು ವಿಶೇಷವಾದ ಹೋಮಗಳಿದೆ. ನಿಮಗೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಪರಿಹಾರ ಸ್ವರೂಪ ಹೇಳ್ತಕ್ಕಂಥದ್ದು, ಗ್ರಹಣ ಇರೋದ್ರಿಂದ ಸಹಸ್ರ ಚಂದ್ರ ಶಾಂತಿ ಹೋಮ, ಎಂಥ ಪವರ್ಫುಲ್ ಆಗಿರತಕ್ಕಂಥ ಹೋಮವನ್ನು ಮಾಡಿ ಈ ವಿಶೇಷವಾದ ಪ್ರಸಾದ ಬ್ರೇಸ್ಲೆಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಈ ವಿಶೇಷವಾದ ಬ್ರೇಸ್ಲೆಟ್ ಸಪ್ತಚಕ್ರ ಬ್ರೇಸ್ಲೆಟ್. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳಿರ್ತದೆ, ನೀವು ಕಾಣಿಸ್ಕೊಳ್ಳಬಹುದಾಗಿರ್ತದೆ. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳು, 8ನೇಯ ನೀಲಮೇಘವರ್ಣಿಕಾ ರತ್ನಗಳು ಸಹ ಇದೆ. ಇದರಲ್ಲಿ ನಿಮಗೆ ಧನಾಕರ್ಷಕ ಮಣಿಯಿಂದ ಹಿಡಿದು ಪ್ರತಿಯೊಂದು ವಿಶೇಷವಾಗಿರತಕ್ಕಂಥ ಒಂದು ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋಕ್ಕೆ, ನಿಮ್ಮ ರಿಯಲ್ ಎಸ್ಟೇಟ್ ಭೂಮಿ ಸಂಬಂಧಿತ ವ್ಯವಹಾರಗಳನ್ನು ಸರಿ ಮಾಡಿಕೊಡೋಕ್ಕೆ, ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ನಿಮ್ಮ ವ್ಯವಹಾರಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ನಾಲೆಡ್ಜ್ ಜ್ಞಾನ ವೃದ್ಧಿ ಮಾಡಲಿಕ್ಕೆ, ನಿಮ್ಮ ಸಪ್ತಚಕ್ರ ಅಂತಂದಾಗ ಬ್ರೇಸ್ಲೆಟ್ ಅಂದಾಗ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದೇ ಇರುವಂಗೆ ನಿಮಗೆ ಒಂದು ಅದ್ಭುತವಾದ ರಕ್ಷಣೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಚಂದ್ರಗ್ರಹಣದ ಸಮಯದಲ್ಲಿಯೇ, ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಹೋಮಗಳೆಲ್ಲ ಆಗ್ತದೆ. ಅದೇ ರೀತಿ ಈ ಎಲ್ಲ ಬ್ರೇಸ್ಲೆಟ್ಗಳನ್ನು ಹೋಮದಲ್ಲಿ ಎನರ್ಜೈಸ್ ಬೇರೆ ಮಾಡ್ತೀವಿ ನಾವು. ನಂತರ ಅಂದರೆ 28ನೇ ತಾರೀಕು ಆದಮೇಲೆ 29 ಶನಿವಾರ ಇದೆ. ಶನಿವಾರವೇ ಆದರೆ ಅವತ್ತೇ ಕಳಿಸ್ಕೊಟ್ಟು ಬಿಡ್ತೇವೆ, ಇಲ್ಲ ಸೋಮವಾರ ಆದರೂ ಪರವಾಗಿಲ್ಲ. ನಾವು ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಅಂತ ನಾನು ಕಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯವರಲ್ಲಿ ಯಾರಿಗಾರು ಗ್ರಹಣ ದೋಷ ಇದೆಯಾ ಅವರಿಗೋಸ್ಕರ ಸಪ್ರೇಟ್ ಆಗಿ ಅವ್ರ ಹೆಸರಲ್ಲೂ ಕೊಟ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೀನಿ. ಯಾರು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸಂಕಲ್ಪ ಸೇವೆ ಕೊಡ್ತೀರೋ ಅಷ್ಟು ಬ್ರೇಸ್ಲೆಟ್ಗಳು ಕೊಡ್ತೀನಿ. ಪ್ರತಿಯೊಬ್ಬರು 48 ದಿನಗಳ ಕಾಲ ಒಂದು ಮಂಡಲ, ಅಖಂಡ ಮಂಡಲ ಈ ಒಂದು ಬ್ರೇಸ್ಲೆಟ್ ಅನ್ನು ಧಾರಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಮಹಾಚಂದ್ರಗ್ರಹಣದ ಒಂದು ಸುಸಂದರ್ಭದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ ಹಾಗೂ ವಿಶೇಷವಾದ ಹೋಮಗಳಿಂದ ಎನರ್ಜೈಸ್ ಮಾಡಿರುವಂಥದ್ದು. ಸರ್ಪ ದೋಷಗಳು ಪರಿಹಾರ ಆಗುತ್ತೆ. ಉದ್ಯೋಗ, ಆರೋಗ್ಯ, ವ್ಯಾಪಾರ ವ್ಯವಹಾರಾದಿ, ವಿವಾಹ, ದಾಂಪತ್ಯ
ಸಂತಾನಾದಿ ಎಲ್ಲ ವಿಚಾರಗಳು, ಯಾಕಂದರೆ ಸಂತಾನ ಗೋಪಾಲಕೃಷ್ಣ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ ಹಾಗೂ ವಿಳಾಸ, ಏನೂ ಗೊತ್ತಿಲ್ವ ಹೆಸರು ವಿಳಾಸ ಕಳಿಸ್ಕೊಟ್ರು ಸಾಕು ನಮಗೆ, ಆಯಿತಾ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಆದ್ರೆ ಕಾಲ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮಾಡಿ ಅಂತಲೇ ಹೇಳ್ತಾರೆ. ಅದರಿಂದ ದಯವಿಟ್ಟು ವಾಟ್ಸಪ್ಪೇ ಮಾಡಿ ಪ್ರತಿಯೊಬ್ಬರು ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ಗಳಿಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ, ನಿಮ್ಮ ಕೈಲೇ ಸಾಧ್ಯ ಇರತಕ್ಕಂಥದ್ದು. ಸೊ ದಯವಿಟ್ಟು ಈ ಗ್ರಹಣದ ವಿಚಾರ ಎಲ್ಲರಿಗೂ ಗೊತ್ತಾಗಲಿ, ಸಮಸ್ಯೆ ಯಾರಿಗೂ ಆಗದೇ ಇರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂಥೇಳಿ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.